ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇವಾಲಯದ ಬಳಿ ಮಂಗಳವಾರ ರಾತ್ರಿ ಅಪಘಾತವೊಂದು ಸಂಭವಿಸಿ ಅಪಘಾತದಲ್ಲಿ ವ್ಯಕ್ತಿಯೊಬ್ಬ ಸಾವನ್ನಪ್ಪಿದ್ದಾನೆ. ಗುಲ್ಬರ್ಗಾ ಮೂಲದ ಹನುಮಂತ ಎಂಬುವರು ಮೃತ ದುರ್ದೈವಿ. ಹನುಮಂತು ಗುಲ್ಬರ್ಗಾದಲ್ಲಿ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ. ಗುಲ್ಬರ್ಗಾದಿಂದ ಕಬ್ಬನ್ನ ಟೆಂಪೋ ಮೂಲಕ ಚಿಕ್ಕಬಳ್ಳಾಪುರಕ್ಕೆ ತಂದು ಡಂಪ್ ಮಾಡಿ ಹನುಮಂತನನ್ನ ಟ್ರೈನ್ ಹತ್ತಿ ಗುಲ್ಬರ್ಗಕ್ಕೆ ಹೋಗುವಂತ ಸ್ನೇಹಿತರು ಬಿಟ್ಟು ಹೋಗಿದ್ದಾರೆ. ಆದರೆ ಕುಡಿತದ ಚಟಕ್ಕೆ ಬಿದ್ದಿದ್ದ ಹನುಮಂತು ಪಾನಮತ್ತನಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಅಡ್ಡಾದಿಡ್ಡಿಯಾಗಿ ಓಡಾಡ್ಕೊಂಡಿದ್ದ ಎಂದು ತಿಳಿದು ಬಂದಿದೆ. ಆದರೆ ಅಪರಿಚಿತ ವಾಹನವೊಂದು ಬಿಬಿ ರಸ್ತೆಯ ಶನಿ ಮಹಾತ್ಮ ದೇವಾಲಯದ ಬಳಿ ಹನುಮಂತುವಿಗೆ ಡಿಕ್ಕಿ ಹೊಡೆದು ಹೋಗಿದೆ. ಡಿಕ್ಕಿಯ ರಭಸಕ್ಕೆ ಹನುಮಂತ ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ. ಇನ್ನು ಅಪಘಾತ ಮಂಗಳವಾರ ರಾತ್ರಿ ನಡೆದಿರೋ ಕಾರಣ ಘಟನೆಯನ್ನ ಯಾರೂ ನೋಡಿಲ್ಲ. ಆದರೆ ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇದ್ದ ಸಾರ್ವಜನಿಕರು ರಕ್ತಸ್ರಾವವಾಗಿ ಬಿದ್ದಿದ್ದ ಹನುಮಂತನನ್ನ ಎಬ್ಬಿಸಿದ್ದಾರೆ. ಅಷ್ಟೊತ್ತಿಗೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಮೃತದೇಹವನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ನೂರ್ ಮೊಹಮ್ಮದ್ ಅಂತ. ನಾನು ಈ ಕಡೆ ಪೆಟ್ರೋಲ್ ಬ್ಯಾಂಕ್ ಬಂದೆ ಪೆಟ್ರೋಲ್ ಹಾಕ್ಸೋಕ್ಕೆ. ಯಾರೋ ಬಿದ್ದಿದ್ರು ಇಲ್ಲಿ ಗಾಡಿಯಲ್ಲಿ. ಅದು ಗಾಡಿಯಲ್ಲಿ ಹೋಗುವಾಗ ನಾನು ನೋಡಿದೆ ಯಾರೋ ಬಿದ್ದಿದ್ರು. ಬಂದು ಹತ್ರ ನೋಡಿದ ತಕ್ಷಣ ಬ್ಲಡ್ ಜಾಸ್ತಿ ಹೋಗಿತ್ತು. ಸ್ವಲ್ಪ ಬೇಜಾರಾಗಿ ಫೋನ್ ಮಾಡಿದೆ ಪೊಲೀಸ್ಗೆ, ಆಂಬುಲೆನ್ಸ್ಗೆಲ್ಲ. ಅದು ಹೆಂಗಾಗಿದೆ ಅಂತ ಗೊತ್ತಿಲ್ಲ. ಅವರು ಕುಡ್ದಿದ್ರು. ಅದು ಅವರೇ ಬಿದ್ದಿರೋದು ಇಲ್ಲವೋ ಯಾವ ಗಾಡಿ ಒಂದು ಗಾಡಿ ಟಚ್ ಆಗಿರೋದು ಗೊತ್ತಿಲ್ಲ. ಅದು ದೇವ್ರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಆಮೇಲೆ ನಾವು ಪೊಲೀಸವ್ರಿಗೆ ಫೋನ್ ಮಾಡಿದ್ದೀರಿ. ಆಂಬುಲೆನ್ಸ್ಗೂ ಫೋನ್ ಮಾಡಿದ್ರು. ಆಮೇಲೆ ಪೊಲೀಸೊಬ್ರು ಯಾರೋ ಬಂದರು. ಆಮೇಲೆ ಅವ್ರಿಗೆ ನಾವು ಒಂದು ಆಂಬುಲೆನ್ಸ್ ಬಂತು, ಅದರಲ್ಲಿ ಎಲ್ಲ ಹಾಕಿ ಕಳಿಸಿಬಿಟ್ರಿ. ಸರ್ ಗೊತ್ತಿಲ್ಲ. ನಾವು ಜಸ್ಟ್ ಪೆಟ್ರೋಲ್ ಹಾಕ್ಸಕ್ಕೆ ಬಂದಾಗ ನೋಡಿದ್ದಷ್ಟೇ. ಅರ್ಧ ಗಂಟೆ ಮುಂಚಿತವೇ ಆಗಿತ್ತು ಅಂತ ಗೊತ್ತಾಯ್ತು ನಮಗೆ. ಯಾರಂತ ಗೊತ್ತಿಲ್ಲ, ಫೇಸು ಗೊತ್ತಾಗ್ತಾ ಇಲ್ಲ ಕ್ಲಿಯರ್. ನಮ್ಮ ಲೋಕಲ್ ಅವ್ರಂತನೂ ಇಲ್ಲ. ಅವರು ಇದ್ದಿದ್ರೆ ನಮಗೆ ಗೊತ್ತಾಗೋದು. ಯಾರೋ ಬೇರೆ ಕಡೆಯವರು ಇರ್ಬೋದು ಅನಿಸ್ತಾ ಇದೆ ನನಗೆ. ಅದರಲ್ಲಿ ಸ್ವಲ್ಪ ಬೇಜಾರಾಗಿ ನಮಗೂ ಪ್ರಾಣ ಇದ್ದರೆ ನಾವು ಕೈಯಾರೆ ನಾವೇ ಎತ್ಕೊಂಡು ಹೊರಟೋಗ್ತಾ ಇದ್ರಿ. ಪ್ರಾಣ ಹೊರಟೋಗಿದೆ ಅಂತ ಗೊತ್ತಾದ ಮೇಲೆ ನಾವು ಸುಮ್ಮನೆ ಆಗೋದ್ರಿ. ಎಲ್ಲ ಅದು ಪೊಲೀಸ್ ಬಂದಾಗನೇ ನಾವು ಮುಟ್ಟಬೇಕು ಅದಕ್ಕೆ, ಇಲ್ಲಾಂದರೆ ನಾವೇನು ಮಾಡಬಾರ್ದು ಅಂತ. ಆಮೇಲೆ ಯಾರೋ ಒಬ್ಬರು ಪೊಲೀಸವ್ರು ಬಂದರು, ಆಂಬುಲೆನ್ಸ್ ಕರೆಸಿದ್ರು, ಎತ್ತಿ ಒಳಗಡೆ ಹಾಕಿ ಅಂದ್ರೆ ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿ ಎತ್ತಿ ಒಳಗಡೆ ಹಾಕಿದ್ರಿ. ಸರ್ ಇದ್ದರು ಸರ್, ಒಂದು 50 ಮೆಂಬರ್ಸ್ ಇದ್ದರು. ಆಮೇಲೆ ಬಂದ ಎಲ್ಲ ಸೇರಿಬಿಟ್ರು. ಜಾಸ್ತಿ ಜನನೇ ಬಂದು ಸೇರಿದ್ರು. ಆಮೇಲೆ ಎಲ್ಲರೂ ನೋಡಿಕೊಂಡು ಇದು ಮಾಡಿ ಪೊಲೀಸವ್ರು ಬಂದಾದ್ಮೇಲೆ ನಾವು ಇದು ಮಾಡಿದ್ವಿ, ಇನ್ಫಾರ್ಮ್ ಮಾಡಿದ್ರಿ. ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ಮೇಲೆ ನಾವು ಅವರು ಎತ್ತು ಒಳಗಡೆ ಹಾಕಿ ಆಂಬುಲೆನ್ಸಲ್ಲಿ ಅಂದಿದ್ದಕ್ಕೆ ಎತ್ತು ಹಾಕಿ ಕಳಿಸಿದ್ದೀರಿ ಸರ್. ಏನೋ ವಿಚಾರ ತಿಳಿದ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಅಪಘಾತಕ್ಕೆ ಕಾರಣವಾದ ವಾಹನದ ಹುಡುಕಾಟ ನಡೆಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.